ತರಣಿ ಸರ್ವತ್ರದಲ್ಲಿ ಕಿರಣವ ಹರಹಿ ತತ್ತದ್ವಸ್ತುಗಳನ್ನನುಸರಿಸಿ ಅದರದರಂತೆ ಛಾಯವು ಕಂಗೊಳಿಪತೆರದಿ ಅರಿಧರೆ ಚಾನೆ ಜಗದೊಳಗಿರುವ ಛಾಯಾತಪನೆನಿಸಿ ಸಂಕರುಷಣ ಭಯ ಅವರವರ ಯೋಗ್ಯತೆಗಳಂತಿಪ್ಪ. ಅಚ್ಯುತೋ ಯೋ ಗುಣೈರ್ನಿತ್ಯಮೇವಾಖಿಲೈ ಪ್ರಚ್ಯುತೋ ಶೇಷದೋಷೈ ಸದಾ ಪೂರ್ತಿತ ಉಚ್ಯತೆ ಸರ್ವವೇದೋರುವಾದೈರಜ ಸ್ವರ್ಚಿತೋ ಬ್ರಹ್ಮರುದ್ರೇಂದ್ರ ಪೂರ್ವೈ ಸದಾ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಬಿಂಬೋಪಾಸನಾ ಸಂಧಿ ಪದ್ಯ 28. ತರಣಿ ಸರ್ವತ್ರದಲ್ಲಿ ಕಿರಣವ ಹರಹಿ ತದ್ವಸ್ತುಗಳನನು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಅವರವರ ಸ್ವರೂಪ ಯೋಗ್ಯತಾನುಸಾರ ಫಲ ಭೋಗವನ್ನು ಕೊಡುವ ಶ್ರೀ ಪರಮಾತ್ಮನಿಗೆ ವೈಷಮ್ಯ ದೋಷವಿಲ್ಲವೆಂದು ತಿಳಿಸುತ್ತಾರೆ. ತರಣಿ ಎಂದರೆ ಸೂರ್ಯನು. ತೇಜೋ ರಾಶಿಯಾದ ಸೂರ್ಯನು ಆಕಾಶದಲ್ಲಿ ಸಂಚರಿಸುತ್ತಾ ತನ್ನ ತೇಜೋಮಯವಾದ ಸಹಸ್ರ ಕಿರಣಗಳನ್ನು ಎಲ್ಲ ಕಡೆಗಳಲ್ಲಿಯೂ ಹರಡಿ ಸ್ವಪ್ರಕಾಶದಿಂದ ಬೆಳಗುತ್ತಿರುವನು. ಸೂರ್ಯನ ಬೆಳಕು ವಸ್ತುಗಳ ಮೇಲೆ ಬಿದ್ದಾಗ ಆ ವಸ್ತುಗಳು ಚೆನ್ನಾಗಿ ದೃಶ್ಯಕ್ಕೆ ಗೋಚರವಾಗುವವು. ಆಗ ಆಯಾಯ ವಸ್ತುಗಳ ಛಾಯಾ ಅಂದರೆ ನೆರಳು ಮೂಡುವುದು. ಆ ವಸ್ತುಗಳ ಛಾಯಾವು ಆ ವಸ್ತುಗಳ ಆಕಾರದಂತೆಯೇ ಇರುವುದು. ಇದು ನಿತ್ಯಾನುಭವ ಸಿದ್ಧವಾದ ವಿಷಯ. ಅದರಂತೆ ಅರಿ ಎಂದರೆ ಅರಗಳನ್ನುಳ್ಳ ಸುದರ್ಶನವೆಂಬ ಚಕ್ರಪಾಣಿಯಾದ ಶ್ರೀ ಪರಮಾತ್ಮನು ಅರಿಧರನು. ಏಜಾನಜ ಎಂದರೆ ಚೇತನಾಚೇತನ ವರ್ಗ. ಅರಿಧರನಾದ ಅಪ್ರಮೇಯನು ಚೇತನ ವರ್ಗವನ್ನು ಸಂರಕ್ಷಿಸುತ್ತಿರುವನು. ಚೇತನ ವರ್ಗವು ಶ್ರೀ ಪರಮಾತ್ಮನಿಂದ ಭಯಗೊಳ್ಳುವುದು. ಆ ಕಾರಣದಿಂದ ಏಜ ಎಂಬ ಶಬ್ದಕ್ಕೆ ಚೇತನ ಎಂದರ್ಥ. ವೃಕ್ಷಗಳ ನೆರಳು ಅಂದರೆ ಛಾಯಾ ತಂಪಾಗಿರುವುದರಿಂದ ಅದರಲ್ಲಿ ವಿಶ್ರಮಿಸಿಕೊಳ್ಳುವ ಜನರಿಗೆ ಸಂತಾಪವನ್ನು ಪರಿಹರಿಸಿ ಸುಖವನ್ನೀಯುವುದು. ಅದರಂತೆ ಸಂಕರ್ಷಣ ನಾಮಕನಾದ ಶ್ರೀಹರಿಯು ಬ್ರಹ್ಮಜ್ಞಾನಿಗಳಾದ ತನ್ನ ಭಕ್ತರ ಪಾಲಿನ ಛಾಯಾ ಸದೃಶನು. ಅವರಿಗೆ ಆಶ್ರಯಪ್ರದನಾಗಿದ್ದು ಅವರ ಸಂತಾಪಾದಿಗಳನ್ನು ಪರಿಹರಿಸುವನು. ಅದೇ ಸಂಕರ್ಷಣನು ಪಾಪಿಗಳಾದ ಭಗವದ್ವೇಷಿಗಳ ಪಾಲಿಗೆ ಆತಪ ಎಂದರೆ ಸುಡುತ್ತಿರುವ ಬಿಸಿಲಿನ ಸದೃಶನು. ಶ್ರೀ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗದೆ ಬಿಸಿಲಿನಲ್ಲಿ ಸುಡುವ ವಸ್ತುಗಳಂತೆ ಪರಿತಪಿಸುವರು. ಈ ಕಾರಣದಿಂದ ಛಾಯಾತಪ ಆತಪನೆಂದು ಶಬ್ದ ಪ್ರಯೋಗ ಮಾಡಿದ್ದಾರೆ ದಾಸವರ್ಯರು. ಸಜ್ಜನರಿಗೆ ಇಷ್ಟಪ್ರದನೂ ದುರ್ಜನರಿಗೆ ದುಃಖಪ್ರದನೂ ಅವರ ಜೀವರ ಸ್ವರೂಪ ಯೋಗ್ಯತೆ ಸ್ವಭಾವಗಳಿಗನುಗುಣಸಾರವಾಗಿ ಫಲ ನೀಡುವನು. ಇದರಿಂದ ಪರಮಾತ್ಮನಿಗೆ ವೈಷಮ್ಯ ನೈರ್ಘಣ್ಯ ಇತ್ಯಾದಿ ದೋಷಗಳಿಲ್ಲ. ಇದಕ್ಕೆ ಪ್ರಮಾಣ ಛಾಯಾತಪೌ ಬ್ರಹ್ಮವಿದೋ ವಿದಂತಿ ಪಂಚಾಗ್ನಿಯೋಚೀಚ ಶ್ರೀ ನಾಚಿಕೇತಃ ಆತಃ ಪಾಪಿನಾಂ ನಿತ್ಯಂ ಛಾಯೇವ ವಿದುಷಾಂ ಪ್ರಭುಃ. ಇದು ಕಾಠಕೋಪನಿಷದ್ ವಾಕ್ಯ. ಈ ಶ್ಲೋಕದ ಅರ್ಥವನ್ನು ಶ್ರೀ ಜಗನ್ನಾಥದಾಸರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.